ಯಾರಿಗೆ ಓಟ್ ಹಾಕ್ತೀರಿ? ಕಾಂಗ್ರೆಸ್. ಕಾಂಗ್ರೆಸ್ ಯಾಕೆ? ಕಾಂಗ್ರೆಸ್ ಯಾಕೆ? ಅವರು ಬಡವರಿಗೆ ಒಂದು ಹೆಲ್ಪ್ ಮಾಡ್ತಾರೆ, ಅದಕ್ಕೆ ಹಚ್ಕೊಂಡು ಮಾಡ್ತಾರೆ. ಬಡವರಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಏನೇನು ಹೆಲ್ಪ್ ಮಾಡ್ತಾ ಇದ್ದಾರೆ? ಸ್ತ್ರೀ ಶಕ್ತಿ ಮಾಡಿದ್ದಾರೆ, ಮಹಿಳೆಯರಿಗೆ ತಿಂಗಳ 2,000 ರೂಪಾಯಿ ಹಾಕ್ತಿದ್ದಾರೆ. ಹಂಗಾಗಿ ಅದಕ್ಕೋಸ್ಕರ ಈಗ ರಾಮ ಜನ್ಮಭೂಮಿ ಕಟ್ಟಿದ್ದಾರೆ, ದೇವಸ್ಥಾನ ಆಗಿದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ಚೆನ್ನಾಗಿದೆಯಲ್ಲ, ಒಳ್ಳೆಯದು. ಈಗ ಇಲ್ಲಿ ಸ್ಟೇಟಲ್ಲಿ, ಇಲ್ಲಿ ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಇದ್ದಾರೆ, ಆಮೇಲೆ ಚಂದ್ರಪ್ಪ ಇದ್ದಾರೆ. ಚಂದ್ರಪ್ಪಗೆ ಹಾಕ್ತೀರಿ, ಆದ್ರೆ ಅವ್ರು ಲೋಕಲ್ ಕ್ಯಾಂಡಿಡೇಟ್ ಅಲ್ಲ, ಇಲ್ಲಿ ಸ್ಥಳೀಯರಲ್ಲ, ಹೊರಗಡೆಯಿಂದ ಬಂದು ನಿಂತಿದ್ದಾರೆ. ಯಾರು? ಚಂದ್ರಪ್ಪ ಅವರು. ಗೋವಿಂದ ನೋಡಿಲ್ಲ. ಗೋವಿಂದ ಕಾರಜೋಳ ಅವರು ಹುಬ್ಳಿ, ಇದು ಬಿಜಾಪುರ ಕಡೆ ಅವರು. ನಾನು ನೋಡೇ ಇಲ್ಲ. ಅಲ್ಲ, ನೋಡ್ಲಿ ಇರ್ಲಿ. ನಾನು ಹೇಳ್ತಿರೋದು ಇಲ್ಲಿ ಲೋಕಲ್ ಕ್ಯಾಂಡಿಡೇಟ್ ನ ನೀವು ಬೆಳೆಸೇ ಇಲ್ಲ ಅಂತ. ಬೆಳಿತಾರೆ, ಒಟ್ಟು ಒಳ್ಳೆ ಕೆಲಸ ಮಾಡ್ತಾನೆ ಚಂದ್ರಪ್ಪ. ಹೋದ್ರೆ ಕಷ್ಟಕ್ಕೆ ಸ್ಪಂದಿಸ್ತಾನೆ. ಸರಿ ಅಣ್ಣ, ಥ್ಯಾಂಕ್ ಯು. ಎಲೆಕ್ಷನ್ಸ್ ಬರ್ತಾ ಇದೆ, ಯಾವ ತಾರೀಕು ಗೊತ್ತಿದೆಯಾ ಎಲೆಕ್ಷನ್? ಹಾಂ ಸರ್, ಯಾವ ತಾರೀಕು? ಏಪ್ರಿಲ್ 26 ಮತ್ತು ಮೇ 7 ಎರಡಿದೆ. ಕರೆಕ್ಟ್. ಈಗ ಏಪ್ರಿಲ್ 26ನೇ ತಾರೀಕು ನೀವು ಯಾವ ಪಕ್ಷಕ್ಕೆ ವೋಟ್ ಮಾಡ್ತೀರಿ? ನೋಡ್ಬೇಕು ಸರ್, ನಾಯಕರನ್ನ ಆಯ್ಕೆ ಮಾಡೋದು ನಾವೇನೆ. ಡಿಸೈಡ್ ಮಾಡಿಲ್ಲ ಇನ್ನಿಲ್ಲ ಸರ್, ವೋಟ್ ಹಾಕಲ್ಲ? ಹಾಕ್ತೀವಿ, ಇನ್ನೂ ಡಿಸೈಡ್ ಮಾಡಿಲ್ಲ. ಯಾವ ಪಕ್ಷ ಅಂತ ಡಿಸೈಡ್ ಮಾಡಿಲ್ವಾ? ಯಾವತ್ತು ಮಾಡ್ತೀರಿ? ಮಾಡ್ತೀವಿ, ಇನ್ನೂ ಟೈಮ್ ಇದೆಯಲ್ಲ. ಇನ್ನು ಟೈಮ್ ಇದೆ, ನಿಧಾನಕ್ಕೆ ಮಾಡಿ ನೋಡ್ಬೇಕು ಜನ ಎಲ್ಲ ಯಾವ ಥರ. ಹೋದ ಸಲ ಯಾವ ಪಕ್ಷಕ್ಕೆ ಹಾಕಿದ್ರಿ? ಈಗ ಸೆಂಟ್ರಲ್ಲಿ ಮೋದಿ ಬರಬೇಕಾ, ರಾಹುಲ್ ಗಾಂಧಿ ಬರಬೇಕಾ? ಮೋದಿನೇ ಸರ್. ಮೋದಿ ಬೇಕಾ? ಮೋದಿನೇ ಇರೋದು. ಇಲ್ಲಿ ಲೋಕಲಲ್ಲಿ ಕಾಂಗ್ರೆಸ್ ವೋಟ್ ಹಾಕ್ತೀರಿ ನೀವು? ಹಾಕಿದ್ದೆ ಸರ್, ಅದು ಅಲ್ಲಿ ಮೋದಿ ಬೇಕು. ಅದು ಹೆಂಗೆ ಬ್ಯಾಲೆನ್ಸ್ ಮಾಡೋಕ್ಕಾಗತ್ತೆ? ಡಿಸೈಡ್ ಮಾಡಿಲ್ಲ ಸರ್, ಮಾಡ್ಬೇಕು. ಅದೇ ಹೇಳಿದ್ನಲ್ಲ ಫಸ್ಟಿಗೆ. ಓಕೆ, ಮೋದಿ ಒಂದಿದೆ ನೋಡೋಣ. ಬಿಜೆಪಿ ಏನು ಓಟ್ ಬಿಜೆಪಿಗೆ ಹಾಕ್ತೀರಾ? ಸರಿ. ಯಾಕೋಸ್ಕರ? ದೇಶದ ಅಭಿವೃದ್ಧಿಗೆ. ದೇಶದ ಅಭಿವೃದ್ಧಿಗೆ. ಹೌದು. ರಾಮ ಮಂದಿರಕ್ಕೆ ಹೋಗಿದ್ರಾ? ಅದು ಅಯೋಧ್ಯೆ ರಾಮ ಮಂದಿರ ಅದು ಇದು ಯಾವುದು ಬರೋದಿಲ್ಲ. ದೇಶದಲ್ಲಿ ಈಗ ಅಶಾಂತಿ ಅದು ಯಾವುದು ಇಲ್ಲ. ಅಲ್ಲಲ್ಲ, ನಾನು ಕೇಳಿದ್ದು ದೇವಸ್ಥಾನ ನೋಡಕ್ ಹೋಗಿದ್ರಾ ಅಂದೆ. ಇನ್ನೂ ಇಲ್ಲ, ಹೋಗಿಲ್ಲ. ಫ್ರೀ ಬಸ್ಸಲ್ಲಿ ಓಡಾಡ್ತಿದ್ದೀರಾ? ಇಲ್ಲ, ಓಡಾಡಲ್ಲ. ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಾ? ಕಾಂಗ್ರೆಸ್ ಪಕ್ಷಕ್ಕೆ. ಕಾಂಗ್ರೆಸ್ ಪಕ್ಷಕ್ಕೆ ಹಾಕ್ತೀರಾ? ಯಾಕೋಸ್ಕರ ಕಾಂಗ್ರೆಸ್? ಅದೇ 2,000 ದುಡ್ಡು ಹಾಕ್ತಾರಲ್ಲ ಅದಕ್ಕೆ ಸರ್. ಏನಕ್ಕೆ? 2,000 ರೂಪಾಯಿ ಕೊಟ್ಟಿದ್ದಾರಾ? ಓ, 2,000 ರೂಪಾಯಿ ಕೊಟ್ಟಿದ್ದಕ್ಕೆ ಆ ಪಕ್ಷಕ್ಕೆ ಹಾಕ್ತಾ ಇದ್ದೀರಾ? ಇಲ್ಲಾಂದ್ರೆ ಇಲ್ಲ ಸರ್, ಅದೇ ಚೆನ್ನಾಗಿ ಅಂತ ಅನಿಸ್ತು, ಹಾಕ್ಬೇಕು ಅಂತ ಅನಿಸ್ತೈತೆ, ಅದಕ್ಕೆ ಹಾಕ್ತಾ ಇದ್ದೀರಾ? ಕೊಡ್ಲಿ ಬಿಡ್ಲಿ ಅಂತ ನಮ್ಮ ಪಕ್ಷ ಸರ್, ನಾವು ಅದಕ್ಕೆ ಹಾಕೋದು. ಆಯ್ತು, ಬಸ್ ಫ್ರೀ ಇದೆ. ಯಾವ ಕಡೆ ಹೊರಟಿದ್ದೀರಿ? ಸರ್, ಚಿಕ್ಕಬ್ಬಿಗೆರೆ. ಓಡಾಡ್ಕೊಂಡ್ ಬರ್ತೀರಿ ಆರಾಮಾಗಿ. ಓಡಾಡ್ಕೊಂತ ನಾವು ಬೈಕೆ ತಗೊಂಬರಲ್ಲ. ನಾವು ಇದಕ್ಕೆಲ್ಲ ಬಸ್ಗೆಲ್ಲ ಕಾಯಲ್ಲ. ಈ ಬೈಕ್ ಐತಿ, ಏನಣ್ಣ? ಬೈಕ್ ಐತಾ, ಬಸ್ಸಿಗೆ ಕಾಯಲ್ಲ. ನಾವು ಬೈಕಲ್ಲೇ ಬರೋದು? ಬೈಕೆಲ್ಲ ಬರ್ತೀವಿ, ಬೈಕೆಲ್ಲ ಬರ್ತೀವಿ. ನಮ್ಮ ಹೆಣ್ಮಕ್ಳವ್ರು. ನಿಮ್ಮ ಹೆಣ್ಮಕ್ಳು? ಅವರನ್ನ ಬಸ್ಸಲ್ಲಿ ಓಡಾಡಿಸ್ತಿಲ್ಲ? ಏನು ಬೇಡ, ಅವ್ರಿಗೆ ಬಸ್ ಆಗಲ್ಲ, ನಾವು ಬಸ್ಸಿಗೆ ಓಡಾಡ್ಸೋದಿಲ್ಲ. ಬೇಡ ನಮ್ಗೆ. ಬೈಕಲ್ಲೇ ಹೋಗ್ತೀರಾ? ಯಾಕೆ? ಆರಾಮಾಗಿ ಓಡಬಹುದಲ್ಲ ಬಸ್? ಬೇಡ, ಮತ್ತೆ ಬಿಟ್ಟು ಬರಬೇಕು. ಮತ್ತೆ ನಮ್ಮೂರು ಇದ್ದು ನಡ್ಕೊಂಬಂದು 2 ಕಿಲೋಮೀಟರ್ ಆಕತ್, ಮತ್ತೆ ಬಿಟ್ಟು ಬರಕ್ಕೆ ಹೋಗಕ್ಕೆ ಕರ್ಕೊಂಬರಕು. ಬೇಡ, ಬೈಕ್ ಬರ್ಲೇಬೇಕು ಅವ್ರಿಗೆ. ಇಲ್ಲ ನಡ್ಕೊಂಡ್ ಬರ್ಬೇಕು, ಅಲ್ಲಿಗೆ ಬಸ್ ಇಲ್ಲ. ಅಲ್ಲ, 2 ಕಿಲೋಮೀಟರ್ ನಡಿಬೇಕಾಗತ್ತೆ. ಅದಕ್ಕೋಸ್ಕರ ಬೈಕಲ್ಲೇ ಓಡಾಡ್ತೀರಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.